ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ಆಯ್ತಲ್ಲ ಕಾಲ್ ತುಳಿತ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ವಿಭಾಗದ ಡಿಸಿಪಿ ಸೈದ್ ಉಲ್ಲಾ ಅಡಾವತ್ ಅವ್ರಿಗೂ ಕೂಡ ಗಾಯ ಆಗಿದೆ. ಅವರು ಅಲ್ಲೇ ಇದ್ರು, ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರು ಕೂಡ. ಈಗ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಡಿಸಿಪಿ ಸೈದ್ ಉಲ್ಲಾ ಸ್ಟೇಡಿಯಂನ ಗೇಟ್ ನಂಬರ್ 11ರ ಬಳಿ ಒಮ್ಮೆಲೆ ಜನ ನುಗ್ಗಿಬಿಡ್ತಾರೆ. ಆದರೆ ಆ ಗೇಟ್ ನಂಬರ್ 19ರ ಬಳಿ ಯಾವುದೇ ಪೊಲೀಸ್ ಸಿಬ್ಬಂದಿ ಇರೋದಿಲ್ಲ, ನಿಯೋಜನೆ ಆಗಿರಲಿಲ್ಲ ಆ ಗೇಟ್ ಬಳಿ. ಹಾಗಾಗಿ ಏನು ಮಾಡ್ತಾರೆ, ಡಿಸಿಪಿ ಸೈದ್ ಉಲ್ಲಾ ಅವರೊಬ್ಬರೇ ಇದ್ದು ಗುಂಪನ್ನು ಚದುರಿಸೋದಕ್ಕೆ ಟ್ರೈ ಮಾಡ್ತಾರೆ, ಹರಸಾಹಸ ಪಡ್ತಾರೆ. ಪಾಪ ತಾವೇ ಲಾಠಿ ಹಿಡ್ಕೊಂಡು ಗುಂಪು ಚದುರಿಸೋದಕ್ಕೆ ಡಿಸಿಪಿ ಸೈದ್ ಉಲ್ಲಾ ಅವರು ಟ್ರೈ ಮಾಡ್ತಾರೆ. ಆದರೆ ಆ ಟೈಮ್ನಲ್ಲಿ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗ್ತಾರೆ. ಸದ್ಯ ಡಿಸಿಪಿ ಸೈದ್ ಉಲ್ಲಾ ಇವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕ್ರೌಡ್ ಹೆಂಗಿತ್ತು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಗೇಟ್ ಓಪನ್ ಮಾಡ್ತಾ ಇದೆ, ಗೇಟ್ ನಂಬರ್ 19. ಗೇಟ್ ನಂಬರ್ 19 ಇದೆಯಲ್ಲ, ಇದು ಆಮೇಲೆ ಬಂದಿದ್ದಾರೆ, ಗೇಟ್ ಓಪನ್ ಮಾಡಿದ್ದಾರೆ. ಆಮೇಲೆ ಅಲ್ಲೋ ಒಂದಷ್ಟು ಜನ ಪೊಲೀಸರು ಕಾಣಿಸ್ತಾ ಇದ್ದಾರೆ ಈಗ. ಆದರೆ ಅದಕ್ಕೂ ಮುಂಚೆ ಅಲ್ಲಿ ಯಾರು ಪೊಲೀಸರು ನಿಯೋಜನೆ ಆಗಿರೋದಿಲ್ಲ. ಎಲ್ಲ ಗೇಟ್ ನಂಬರ್ 13, 12, 3 ಆ ಭಾಗದಲ್ಲಿ ಇರ್ತಾರೆ ಅಷ್ಟೇ. 19 ಬಳಿ ಯಾರೂ ಇರೋದಿಲ್ಲ. ಆದರೆ ಕ್ಯೂ ಮಾತ್ರ ಇರುತ್ತೆ, ಜನ ತುಂಬಿಕೊಂಡಿರ್ತಾರೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಡಿಸಿಪಿ ಸೈದ್ ಉಲ್ಲಾ ಅವರೇ ಲಾಠಿಯನ್ನು ಹಿಡ್ಕೊಂಡು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಏನು ಮಾಡೋದು, ಜನರ ಮಧ್ಯದಲ್ಲಿ ಸಿಲುಕೊಂಡ್ಬಿಟ್ಟಿದ್ದಾರೆ ಡಿಸಿಪಿ ಸಾಹೇಬರು. ಸೊ ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗುತ್ತೆ. ಅವರನ್ನು ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಗೇಟ್ ನಂಬರ್ 19 ಅಲ್ಲಿ ಯಾವುದೇ ಪೊಲೀಸರ ನಿಯೋಜನೆ ಆಗಿರಲಿಲ್ಲ ಅಂಥೇಳಿ ಡಿಸಿಪಿ ಸಾರ್ ಅವರೇ ಲಾಠಿ ಹಿಡ್ಕೊಂಡು ಚದುರಿಸೋದಕ್ಕೆ ಮುಂದಾಗಿದ್ರು. ಅವ್ರಿಗೂ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಕೇಳ್ಪಟ್ಟೆ. ಹೇಗಿದೆ ಅವರ ಆರೋಗ್ಯ ಈಗ? ಶರತ್, ನಿನ್ನೆ ಏಕಾಏಕಿ ಏನು ಅಭಿಮಾನಿಗಳು ಮತ್ತು ಜನಸಾಗರವೇ ಹರಿದು ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಆ ಸ್ಟೇಡಿಯಂ ಸುತ್ತಮುತ್ತ ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಜನ ಇದರಿಂದ ನಿಯಂತ್ರಣ ಮಾಡೋದು ತುಂಬ ಕಷ್ಟ ಆಯಿತು. ಯಾವುದೇ ಪೊಲೀಸರು ಕೂಡ ಭದ್ರತೆಗೆ ನಿಯೋಜನೆಗೊಂಡಿರಲಿಲ್ಲ. ಆದರೆ ಗೇಟ್ ನಂಬರ್ 11 ಮತ್ತು 19ರ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದರು. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೂ ಸಾಧ್ಯನೇ ಆಗಲಿಲ್ಲ. ಅಲ್ಲಿ ಯಾವೊಬ್ಬ ಪೊಲೀಸ್ ಅಧಿಕಾರಿಯೂ ಇರಲಿಲ್ಲ. ಆದರೆ ಗೇಟ್ ನಂಬರ್ 19ರ ಬಳಿ ಉತ್ತರ ವಿಭಾಗದ ಡಿಸಿಪಿ ಸೈದ್ ಉಲ್ಲಾ ಅಡಾವತ್ ಅವರು ಒಬ್ಬರೇ ಏಕಾಂಗಿಯಾಗಿ ನಿಂತು ಲಾಠಿಯನ್ನು ಜನರನ್ನು ಕಂಟ್ರೋಲ್ ಮಾಡೋಷ್ಟು ಪ್ರಯತ್ನವನ್ನು ಪಡ್ತಾರೆ. ಸುಮಾರು 15ರಿಂದ 20 ನಿಮಿಷಗಳ ಕಾಲ ಅವರು ಏಕಾಂಗಿಯಾಗಿ ಒಬ್ಬರೇ ಎಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಯಾವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಒಮ್ಮೆಲೆ ಜನರು ಬಂದರು, ಆ ಸಂದರ್ಭದಲ್ಲಿ ಅವರಿಗೂ ಕೂಡ ನಿಯಂತ್ರಣ ಮಾಡೋಕ್ಕೆ ಕಷ್ಟ ಆಯಿತು. ಜನ ಕೂಡ ಕೆಳಗಡೆ ಬಿದ್ದು ಗಾಯಗೊಂಡರು. ಆ ಸಂದರ್ಭದಲ್ಲಿ ಅವರು ಲಾಠಿಯನ್ನು ಹಿಡ್ಕೊಂಡು ಅವರನ್ನು ಚದುರಿಸುವಂಥ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಜನ ಅಕ್ಕಪಕ್ಕ ಹೋಗ್ತಾರೆ. ಇಲ್ಲ ಅಂತ ಹೇಳಿದರೆ ಈ ದುರ್ಘಟನೆಯಲ್ಲಿ ಮತ್ತಷ್ಟು ಜನರು ಕೂಡ ಗಾಯಗೊಳ್ಳುವ ಸಾಧ್ಯತೆ ಇತ್ತು. ಈಗಾಗಲೇ 11 ಜನ ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸೈದ್ ಉಲ್ಲಾ ಅಡಾವತ್ ಅವರ ಒಂದು ಸಮಯ ಪ್ರಜ್ಞೆ ಮತ್ತು ಅಧಿಕಾರಿಗಳ ಇಲ್ಲದೇ ಇದ್ರೂ ಕೂಡ ಅವರೇ ಸ್ವತಃ ಲಾಠಿಯನ್ನು ಹಿಡಿದು ಈ ಒಂದು ಕಂಟ್ರೋಲ್ ಮಾಡಿದ್ರಿಂದಾಗಿ ದೊಡ್ಡ ದುರಂತ ಒಂದು ತಪ್ಪಿದೆ. ಇನ್ನು ಈ ಘಟನೆಯಲ್ಲಿ ಈ ರೀತಿಯಾಗಿ ಆದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಕಾಲಿಗೂ ಕೂಡ ಪೆಟ್ಟಾಗಿರುವುದು. ಈಗ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತ ಹೇಳಿ ವೈದ್ಯರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಬೇಕಾಗಿತ್ತು. ಯಾವುದೂ ಕೂಡ ಇಲ್ಲ. ಒಂದು ವೇಳೆ ಅಲ್ಲಿ ಸೈದ್ ಉಲ್ಲಾ ಅಡಾವತ್ ಅವರು ಇಲ್ಲ ಅಂತ ಹೇಳಿದರೆ ಮತ್ತಷ್ಟು ದುರಂತ ಸಂಭವಿಸುವ ಸಾಧ್ಯತೆ ಇತ್ತು. ಅವರ ಒಂದು ಸಮಯ ಪ್ರಜ್ಞೆಯಿಂದ ದುರಂತ ಕೂಡ ತಪ್ಪಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.